ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. Hello, DK. Playing alone as usual. ಒಬ್ಬನೇ ಆಡೋದೇ ನನಗಿಷ್ಟ, ಯಾಕಂದರೆ ಎರಡೂ ಕಡೆ ಕಂಟ್ರೋಲ್ ನಾನೇ ಮಾಡ್ಬೋದು. ಐ ವಿಲ್ ಬಿ ದ ಸೋಲ್ ಡಿಸೈಡರ್ ಆಫ್ ದಿ ಗೇಮ್. ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ನಾನು ಹೇಳಿದ ಹಾಗೆ ಆರ್ಗ್ಯೂ ಮಾಡ್ತಾ ಹೋಗ್ಬೇಕು ನೀನು. ಸರಿ, ಹೇಳಿ. ಈ ಕೇಸಲ್ಲಿ ರಾಜೀವ್ ಶರ್ಮಾ ಮೇಲೆ ಮಾಡಿರೋ ಆರೋಪಗಳೆಲ್ಲ ಸುಳ್ಳು. ಯಾವುದೋ ಸಂಚಿಗೋಸ್ಕರ ಅವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಅಂತ ನಾವು ಕೋರ್ಟನ್ನು ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡೋಕ್ಕಾಗದೇ ಇದ್ರೆ ಗೊತ್ತಲ್ಲ. ಸರಿಯಾಗಿ ಕೇಳಿಸ್ಕೊ. ಕೇಸು ಕೋರ್ಟಲ್ಲಿ ಈ ರೀತಿ ಪ್ರೆಸೆಂಟ್ ಆಗುತ್ತೆ. ಶಂಕರ್ ದಾಸ್ ತನ್ನ ಗಂಡು ಮಕ್ಕಳ ಮೇಲಿನ ಕೋಪಕ್ಕೆ ಆಸ್ತಿನೆಲ್ಲ ತನ್ನ ಮಗಳು ಕಾತ್ಯಾಯನಿ ಹೆಸರಿಗೆ ಮಾಡ್ತಾರೆ. ಕ್ಯಾಶುವಲ್ ಆಗಿ ವೈಷ್ಣವಗಿರಿಗೆ ಟ್ರಿಪ್ ಹೋಗ್ತಾರೆ. ಅಲ್ಲಿ ಸೂರು ನಾಯಕ್ ಅನ್ನೋ ಕಿಡ್ನಾಪರ್ ಕಾತ್ಯಾಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ತಾನೆ. ಈ ಘಟನೆ ಆದಮೇಲೆ ಕಾನೂನಿನ ಪ್ರಕಾರ ಆಸ್ತಿನೆಲ್ಲ ರಾಜೀವ್ ಶರ್ಮನಿಗೆ ಬರುತ್ತೆ. ಕೊಟ್ಟಿದ್ದ ಮಗಳಿಗೆ ಹೋಗಿದ್ದು ರಾಜೀವ್ ಶರ್ಮನಿಗೆ. ಇಲ್ಲಿ ಶಂಕರ್ ದಾಸ್ಗೆ ಅಳಿಯ ರಾಜೀವ್ ಶರ್ಮಾ ಥರ್ಡ್ ಪಾರ್ಟಿ ಅನ್ನಿಸ್ತಾರೆ. ಈ ವೇಳೆಗೆ ಶಂಕರ್ ದಾಸ್ ಮಕ್ಕಳು ವಾಪಸ್ ಬರ್ತಾರೆ. ಮಕ್ಕಳ ಮೇಲೆ ವ್ಯಾಮೋಹ ಶಂಕರ್ ದಾಸ್ಗೆ. ಯಾವುದೋ ಯಶಸ್ವಿ ಸರ್ಜಿಕಲ್ಸ್ ಅನ್ನ ದಾಸನ್ ದಾಸ್ ಜೊತೆ ಮರ್ಜ್ ಮಾಡ್ತಾರೆ. ಚೇರ್ಮನ್ಶಿಪ್ ಅನ್ನ ಕಿತ್ಕೊಂಡು ರಾಜೀವನ್ನ ಸಿಇಒ ಮಾಡಿ ಕೂರಿಸ್ತಾರೆ. ಆದರೂ ಕಂಪನಿಯಲ್ಲಿ ಅರ್ಧ ಹಕ್ಕು ರಾಜೀವನಿಗೆ ಇದ್ದೇ ಇತ್ತು. ಆದರೆ ಪೂರ್ತಿ ಆಸ್ತಿ ತಮ್ಮದೇ ಆಗಬೇಕು ಅಂತ ಮತ್ತೆ ಪ್ಲಾನ್ ಮಾಡ್ತಾರೆ ಶಂಕರ್ ದಾಸ್ ಫ್ಯಾಮಿಲಿಯವರು. ರಾಜೀವ್ ಶರ್ಮಾ ಬದುಕಿದ್ರೆ ತಾನೇ ಅರ್ಧ ಹಕ್ಕಿರುತ್ತೆ, ಅವನ್ನೇ ಇಲ್ಲ ಅನ್ನಿಸ್ಬಿಟ್ರೆ ಎಲ್ಲ ಸೇರಿ ರಾಜೀವ್ ಶರ್ಮನ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡ್ತಾರೆ. DK. ಎಸ್, ಆ ಮರ್ಡರ್ ಅಟೆಂಪ್ಟ್ ಆಗಿದ್ದು ಜಗದೀಶ್ ಮೇಲೆ, ರಾಜೀವ್ ಮೇಲೆ. ಆಸ್ತಿ ಮೇಲಿನ ಆಸೆಗೋಸ್ಕರ ಶಂಕರ್ ದಾಸ್ ಫ್ಯಾಮಿಲಿಯವರು ರಾಜೀವ್ ಶರ್ಮನ್ ಮೇಲೆ ಮಾಡಿದ್ದ ಮರ್ಡರ್ ಅಟೆಂಪ್ಟ್ ಅದು. ಬಟ್ ಅನ್ಫಾರ್ಚುನೇಟ್ಲಿ ಅದು ಫೇಲ್ ಆಯಿತು. ಬುದ್ಧಿವಂತರು ಶಂಕರ್ ದಾಸ್ ಫ್ಯಾಮಿಲಿಯವರು ಇಡೀ ಕೇಸನ್ನೇ ತಿರುಗಿಸ್ತಾರೆ. ರಾಜೀವ್ ಶರ್ಮಾ ಜಗದೀಶನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟ ಅಂತ ಪ್ರಿಟೆಂಡ್ ಮಾಡ್ತಾರೆ. ಬಟ್ ವೇರ್ ಇಸ್ ದ ಲಾಜಿಕ್ ಬಿಹೈಂಡ್ ದಿಸ್? ರಾಜೀವ್ ಶರ್ಮನ್ನ ಕೊಲೆ ಮಾಡೋದ್ರಿಂದ ಜಗದೀಶನ್ಗೆ ಲಾಭ ಇದೆ, ಆದರೆ ಜಗದೀಶನ್ನ ಕೊಲೆ ಮಾಡೋದ್ರಿಂದ ರಾಜೀವ್ ಶರ್ಮನ್ಗೆ ಏನು ಲಾಭ? ಅಪೇರೆಂಟ್ಲಿ ಹಿ ಇಸ್ ಇನ್ನೋಸೆಂಟ್. ಲೀಗಲ್ ಆಗಿ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲೀಗಲ್ ದಾರಿ ಹಿಡಿದ್ರು ಶಂಕರ್ ದಾಸ್ ಫ್ಯಾಮಿಲಿಯವರು. ಬಿಸ್ನೆಸ್ ಪೀಪಲ್ ಇಂಟೆಲಿಜೆಂಟ್ ಆಗಿ ಯೋಚನೆ ಮಾಡ್ತಾರೆ, ಮತ್ತೆ ಪ್ಲಾನ್ ಮಾಡ್ತಾರೆ. ಒಂದೇ ಶಾಟ್ ರಾಜೀವ್ ಶರ್ಮನ್ನ ಶಾಶ್ವತವಾಗಿ ಜೈಲಿಗೆ ಕಳಿಸೋ ಪ್ಲಾನ್. ಸಿಂಪಲ್. ಕಾತ್ಯಾಯಿನ ಕೊಲೆ ಮಾಡಿದ್ದು ರಾಜೀವ್ ಶರ್ಮಾ ಅಂತ ಸುಳ್ಳು ಆರೋಪ ಹೊರಿಸಿದ್ರು. ಕೇಸ್ ಇನ್ವೆಸ್ಟಿಗೇಷನ್ಗೆ ಅವ್ರಿಗೆ ಬೇಕಾದ ಆಫೀಸರ್ನ ಕರ್ಕೊಂಬೋದು. ಶಂಕರ್ ದಾಸ್ ಫ್ಯಾಮಿಲಿಯವರ ಅನುಕೂಲ ತಕ್ಕ ಹಾಗೆ ಇನ್ವೆಸ್ಟಿಗೇಷನ್ ನಡೀತಾ ಹೋಯಿತು. ದುಡ್ಡು ತಗೊಂಡಿದ್ನಲ್ಲ ಇನ್ಸ್ಪೆಕ್ಟರ್ ಸಿದ್ಧಾರ್ಥ್, ಅವನು ಕಾತ್ಯಾಯಿನಿ ಕೊಲೆನ ಸೂರು ನಾಯಕ್ಕೆ ಮಾಡಿದ್ದು ಅಂತ ಡಿಪಾರ್ಟ್ಮೆಂಟ್ ಕನ್ಕ್ಲೂಡ್ ಮಾಡಿದ್ದ ಕೇಸ್ನ ಮತ್ತೆ ರಿಓಪನ್ ಮಾಡಿದ. ಶಂಕರ್ ದಾಸ್ ಫ್ಯಾಮಿಲಿಯವರ ಅನುಕೂಲಕ್ಕೆ ತಕ್ಕ ಹಾಗೆ ಕೇಸಿಗೆ ಹೊಸ ತಿರುವು ಕೊಟ್ಟ. ಕಾತ್ಯಾಯಿನಿನ ಕೊಲೆ ಮಾಡಿದ್ದು ಸೂರು ನಾಯಕ್ ಅಲ್ಲ, ರಾಜೀವ್ ಶರ್ಮಾನೇ ಅಂತ ಕತೆ ಕಟ್ಟಿದ. ಇನ್ನಸೆಂಟ್ ಆದ ರಾಜೀವ್ ಶರ್ಮನ ಸಿಕ್ಕಾಕ್ಸೋದಕ್ಕೆ ಇಲ್ಲದೇ ಇರೋ ಸಾಕ್ಷಿಗಳನ್ನೆಲ್ಲ ಸೃಷ್ಟಿ ಮಾಡಿದ. ಆ ಸಾಕ್ಷಿಗಳು ಎಂಥವು? ಮೊಬೈಲ್ ಫೋನ್. ಕೊಲೆ ನಡೆದ ದಿವಸ ಕಾತ್ಯಾಯಿನಿ ಜೊತೆ ರಾಜೀವ್ ಶರ್ಮಾ ಸೈತಾನ್ ಘಾಟಲ್ಲಿದ್ದ, ಅಲ್ಲಿ ಫೋನ್ ರಿಸೀವ್ ಮಾಡ್ದ ಅಂತ ಹೇಳ್ತಾರೆ. ಆದರೆ ಅವನು ಆವತ್ತಿನ ದಿವಸ ಅಲ್ಲಿ ಇರಲೇ ಇಲ್ಲ. ಆದರೆ ಹಿಂದಿನ ದಿವಸನೇ ಅವನ ಮೊಬೈಲ್ ಫೋನ್ ಕಳೆದೋಗಿತ್ತು. ಅವನು ಅದೇ ಥರದ ಬೇರೆ ಫೋನ್ ಕೊಂಡ್ಕೊಂಡಿದ್ದ. ಪೊಲೀಸ್ನವರು ಅದನ್ನು ಸೀಸ್ ಮಾಡಿ ಸಾಕ್ಷಿ ಅಂತ ಪ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸೂರು ನಾಯಕನ ಶಿಷ್ಯ ಪಾಂಡು ಸೋಲ್ಕರ್ ಒಪ್ಕೋತಿದ್ದಾನೆ, ಕಾತ್ಯಾಯಿನಿನ ಕೊಲೆ ಮಾಡಿದ್ದು ನಾವು ಅಂತ. ಆ್ಯಂಡ್ ದಟ್ಸ್ ಆಲ್. ರಾಜೀವನ್ನ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಇದಕ್ಕಿಂತ ಬಲವಾದ ಸಾಕ್ಷಿಗಳನ್ನು ಕೇಳಲ್ಲ ಕೋರ್ಟ್. ಅಲ್ಲಿಗೆ ಹೆಂಡ್ತಿನ ಕೊಂದ ರಾಜೀವ್ ಶರ್ಮನ್ನ ನಿರಪರಾಧಿ ಅಂತ ಕೋರ್ಟ್ ಬಿಡುಗಡೆ ಮಾಡುತ್ತೆ. ಅಲ್ಟಿಮೇಟ್ಲಿ ಅವನು ಬಯಸಿದ ಸ್ವಾತಂತ್ರ್ಯ ಅವನಿಗೆ ಸಿಗುತ್ತೆ. ಜಗದೀಶ್ ಮರ್ಡರ್ ಅಟೆಂಪ್ಟ್ನಲ್ಲಿ ನೀವು ಅರೆಸ್ಟ್ ಮಾಡಿರೋ ರಾಣಾಗೆ ಬಂದ ಫೋನ್ ಕಾಲ್ ಬಗ್ಗೆ
ಏನಾದ್ರು ವಿಷಯ ಗೊತ್ತಾಯ್ತಾ ಇನ್ಸ್ಪೆಕ್ಟರ್? ರಾಣಾಗೆ ಬಂದಿದ್ದ ಫೋನ್ ಕಾಲ್ನ ಟ್ರೇಸ್ ಮಾಡಿಕೊಂಡು ನಮ್ಮ ಟೀಮು ದುಬೈಗೆ ಹೋಗಿತ್ತು. ಅಲ್ಲಿಂದ ವಾಪಸ್ಸು ಬಂದರು. ಆದರೆ ಅನ್ಫಾರ್ಚುನೇಟ್ಲಿ ಯೂಸ್ಫುಲ್ ಆಗಿರೋವಂಥ ಇನ್ಫಾರ್ಮೇಷನ್ ಏನೂ ಸಿಕ್ಕಲಿಲ್ಲ ನಮಗೆ. ಆ ಫೋನ್ ಕಾಲು ದುಬೈಯಿಂದನೇ ಬಂದಿತ್ತು ಅಂತ ಕನ್ಫರ್ಮ್ ಆಗಿದೆ. ನಮ್ಮ ಟೀಮು ಆ ಫೋನ್ ಕಾಲ್ನ ಟ್ರೇಸ್ ಮಾಡ್ಕೊಂಡು ಹೋದಾಗ ಅದು ಪಬ್ಲಿಕ್ ಬೂತಿಂದ ಬಂದಿದೆ ಅಂತ ಗೊತ್ತಾಯ್ತು ನಮಗೆ. ಸಾರಿ ಜಗದೀಶ್, ಇಷ್ಟಕ್ಕೆ ನಿರಾಶರಾಗಬೇಡಿ. ಬೇರೆ ರೀತಿಯಲ್ಲೂ ಪ್ರಯತ್ನ ಪಡ್ತಾ ಇದ್ದೀವಿ. ಇದು ಇಲ್ಲಿಗೆ ನಿಲ್ದಿಲ್ಲ. ಸದ್ಯಕ್ಕೆ ಒಂದು ಡೆಡ್ ಎಂಡ್ ಸಿಕ್ಕಿದಾಗ ಆಗಿದೆ ಅಷ್ಟೇ. ಇನ್ವೆಸ್ಟಿಗೇಷನ್ನೇ ನಾವು ಬೇರೆ ರೀತಿಯಲ್ಲಿ ಏನು ಮಾಡ್ಬೋದು ಅಂತ ಟ್ರೈ ಮಾಡ್ತಾ ಇದ್ದೀವಿ. ಇನ್ನೊಂದು ಟೀಮ್ ಬಾಂಬೆಗೆ ಹೋಗಿದೆ ಅಂತ ಹೇಳಿದ್ರಲ್ಲ, ಅಲ್ಲಿಂದ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಯ್ತಾ? ಬಾಂಬೆನಲ್ಲೂ ನಮ್ಮ ಟೀಮು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ ಜಗದೀಶ್. ಈ ಮರ್ಡರ್ಗೆ ಪೇಮೆಂಟ್ ಆಗಿರೋದು ಬಾಂಬೆಯಿಂದನೇ. ಅಲ್ಲೇನಾದರೂ ಕ್ಲೂ ಸಿಕ್ಬಹುದೇನೋ ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ಸ್ಪೆಕ್ಟರ್ ಸಿದ್ಧಾರ್ಥ್, ಜಗದೀಶ್ ಮರ್ಡರ್ ಅಟೆಂಪ್ಟ್ನಲ್ಲಿ ರಾಜೀವ್ ಇನ್ವಾಲ್ವ್ಮೆಂಟ್ ಬಗ್ಗೆ ಯಾವುದೇ ರೀತಿ ಸಾಕ್ಷ್ಯ ಸಿಕ್ಕಿದ್ರು ಈಗ ರಾಜೀವ್ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಲೂಪ್ ಹೋಲ್ಸ್ಗಳನ್ನ ಹುಡುಕ್ತಾ ಇದ್ದಾರೆ. ಜಗದೀಶ್ನ ಮರ್ಡರ್ ಅಟೆಂಪ್ಟ್ನಲ್ಲಿ ರಾಜೀವ್ನ ಪಾತ್ರ ಏನು ಅಂತ ಗೊತ್ತಾದರೆ ರಾಜೀವ್ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಯಾವುದೇ ದಾರಿನೂ ಇರೋಲ್ಲ. ಜಗದೀಶ್ ಮರ್ಡರ್ ಅಟೆಂಪ್ಟ್ ಕೇಸ್ನ ಬೇಸಾಗಿಟ್ಕೊಂಡು ನಾನು ಆರ್ಗ್ಯೂ ಮಾಡ್ತಾ ಇಲ್ಲ. ಆದರೆ ಈ ಕೇಸ್ನಲ್ಲಿ ರಾಜೀವ್ನ ಪಾತ್ರ ಏನು ಅಂತ ಸಾಕ್ಷ್ಯ ಸಿಕ್ಕಿದ್ರೆ ಆ ಬೇಸ್ ಮೇಲೆ ನಮ್ಮ ಆರ್ಗ್ಯುಮೆಂಟ್ನ ಸ್ಟ್ರಾಂಗ್ ಮಾಡ್ಕೋಬೋದು. ಅನ್ಫಾರ್ಚುನೇಟ್ಲಿ ನಿಮಗೆ ಯಾವುದೇ ಕ್ಲೂನೂ ಸಿಕ್ಕಿಲ್ಲ. ಓವರ್ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಇನ್ಸ್ಪೆಕ್ಟರ್. ಕಾತ್ಯಾಯಿನಿ ಮರ್ಡರ್ ಕೇಸಲ್ಲಿ ರಾಜೀವ್ನಿಗೆ ಶಿಕ್ಷೆ ಕೊಡಿಸೋದಕ್ಕೆ ಏನೇನು ಬೇಕೋ ಅದೆಲ್ಲ ನಾನು ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಮಂತು ಪ್ರೊಸೀಡಿಂಗ್ಸ್ ಶುರು ಆಗ್ತಾ ಇದೆ. ಜಗದೀಶ್ ಮರ್ಡರ್ ಅಟೆಂಪ್ಟ್ ಕೇಸ್ನಲ್ಲಿ ಯಾವುದೇ ಇನ್ಫಾರ್ಮೇಷನ್ ಸಿಕ್ಕಿದ್ರೂ ದಯವಿಟ್ಟು ನಮಗೆ ಕೊಡಿ. ಕೋರ್ಟ್ನ ಪ್ರೊಸೀಡಿಂಗ್ಸ್ನ ಯಾವುದೇ ಸ್ಟೇಜ್ನಲ್ಲಾದರೂ ಅದು ನಮಗೆ ಹೆಲ್ಪ್ ಆಗ್ಬೋದು. ಶ್ಯೂರ್ ಸರ್. ನೀವು ಕೊಡೋ ಇನ್ಫಾರ್ಮೇಷನ್ನು ನಮಗೆ ತುಂಬ ವೈಟಲ್ ಆಗುತ್ತೆ. ಡಿ ಕೆ ಗೊತ್ತಲ್ಲ ನಿಮಗೆ, ದೇವೇಂದ್ರ ಕಠಾರಿಯಾ, ಅವರು ರಾಜೀವ್ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಡಿ ಕೆ ಯಾವುದೇ ಸ್ಟೇಜಲ್ಲಿ ಹೇಗೆ ಬೇಕಾದ್ರೂ ಪ್ಲೇ ಮಾಡ್ಬೋದು ಹೇಳೋಕ್ಕಾಗಲ್ಲ. ಈಸ್ ಸಚ್ ಎ ನಟೋರಿಯಸ್ ಫೆಲೋ. ಡಿ ಕೆ ಬಗ್ಗೆ ನನಗೆ ಗೊತ್ತು. ಅವನಾಡೋ ಗೇಮ್ಗೆ ರೂಲ್ಸೇ ಇರೋದಿಲ್ಲ. ಅವನಾಡೋ ಎಲ್ಲ ಆಟಗಳು ನಮಗೆ ಗೊತ್ತಿದೆ. ಅದನ್ನು ನೋಡ್ಕೊಂಡು ನಾವೇನು ಸುಮ್ಮನೆ ಕೂತಿರಲ್ವಲ್ಲ ಸರ್. ಎಲ್ಲ ಕಡೆ ಅನ್ಯಾಯ ಗೆಲ್ಲೋದಿಲ್ಲ. ಸತ್ಯಕ್ಕೆ ಜಯ ಖಂಡಿತ ಇದೆ. ಇಷ್ಟೆಲ್ಲ ನೆಟ್ವರ್ಕು, ಇಷ್ಟೆಲ್ಲ ಏಜೆನ್ಸೀಸ್ಗಳು ಕೆಲಸ ಮಾಡ್ತಿರುವಾಗ ಡಿ ಕೆ ಸಕ್ಸಸ್ಫುಲ್ ಆಗೋದು ತುಂಬ ಕಷ್ಟ. ಈ ಕೇಸ್ ಗೆಲ್ಲೋದಕ್ಕೆ ಏನೇನು ಮಾಡಬೇಕೋ ಅದೆಲ್ಲ ನಾವು ಮಾಡ್ತೀವಿ. ಅವ್ರಿನ್ನೂ ಏನೇನು ಆಟ ಆಡ್ತಾರೋ ಅಂತ ಅನ್ನಿಸ್ತಾ ಇದೆ. ಐ ಆಮ್ ಕೀಪಿಂಗ್ ಮೈ ಫಿಂಗರ್ಸ್ ಕ್ರಾಸ್ಡ್. ಕಮಾನ್ ಜಗದೀಶ್, ಡೋಂಟ್ ಲೂಸ್ ಹಾರ್ಟ್. ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ. ರಾಜೀವ್ ಡಿ ಕೆ ಏನೇ ಆಟ ಆಡಿದ್ರೂ ಅದು ನಡೆಯೋದಿಲ್ಲ. ನಾವು ಗೆಲ್ಲಬೇಕಾಗಿರೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾ ಇದ್ದೀವಿ. ಸಂಜನಾ, ಹೇಗಿದೆಯಾ? ಡಾಕ್ಟ್ರ್ ಹತ್ರ ಟೈಮಿಗೆ ಸರಿಯಾಗಿ ಚೆಕಪ್ ಮಾಡಿಸ್ಕೊಳ್ತಾ ಇದೆಯಾ? ಏನು ಹೇಳ್ಯಾರ ಡಾಕ್ಟ್ರು? ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿದೆ ತಾನೆ? ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾ ಇದೆಯಾ? ಹಣ ಎಷ್ಟು ಖರ್ಚಾದರೂ ಯೋಚನೆ ಮಾಡಬೇಡ. ಈ ಊರಿನಲ್ಲಿ ದಿ ಬೆಸ್ಟ್ ಡಾಕ್ಟರ್ ಆ್ಯಂಡ್ ಬೆಸ್ಟ್ ಹಾಸ್ಪಿಟಲ್ಗೆ ಹೋಗು. ಸಂಜನಾ, ಮಾತಾಡು. ಯಾಕೆ ಸುಮ್ಮನೆ ನಿಂತಿದೆಯಾ?
ಮಾತಾಡ ಸಂಜನಾ. ಏಕೆ ನಾನು ಕೇಳ್ತಾ ಇರೋ ಯಾವ ಪ್ರಶ್ನೆಗೂ ಉತ್ತರ ಕೊಡ್ತಾ ಇಲ್ವಲ್ಲ ನೀನು? ರಾಜೀವ್ ಪ್ಲೀಸ್, ನಿಂಗೆ ಸಂಬಂಧ ಇಲ್ಲಿರೋ ಪ್ರಶ್ನೆಗಳನ್ನ ಕೇಳಿ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ? ನಿಮ್ಮ ಲಾಯರ್ ನನ್ನ ಮನೆಗೆ ಬಂದಿದ್ರು, ನನ್ನನ್ನು ಭೇಟಿಯಾಗಬೇಕು ಅಂತ ಹೇಳಿದೆಯಂತೆ. ನಿನ್ನನ್ನು ನೋಡಬೇಕಾಗಿತ್ತು, ಅದಕ್ಕೆ ಪ್ರದೀಪ್ ಹತ್ರ ಹೇಳಿ ಕಳಿಸ್ದೆ. ಅಂಡ್ ಏನು ಹೇಳಿದ್ದು ನೀನು? ನಾನು ಮಗುವಿನ ತಂದೆ, ಅದ್ರ ಬಗ್ಗೆ ನಾನು ಕಾಳಜಿ ವಹಿಸೋದು ತಪ್ಪೇನು? ಮಗುವಿನ ಬಗ್ಗೆ, ನಿನ್ನ ಆರೋಗ್ಯದ ಬಗ್ಗೆ ಪ್ರಶ್ನೆ ಮಾಡೋ ಹಕ್ಕು ಅಥವಾ ವಿಚಾರಿಸೋ ಹಕ್ಕು ನನಗಿದೆ. ಇದ್ಯಾವುದು ನನಗೆ ಸಂಬಂಧಪಡದೇ ಇರೋ ವಿಚಾರಗಳೇನಲ್ಲ. ಒಬ್ಬ ಒಳ್ಳೆ ಮನುಷ್ಯ ಮಾತ್ರ ಒಳ್ಳೆ ಮಗ, ಒಳ್ಳೆ ತಂದೆ, ಒಳ್ಳೆ ಗಂಡ ಅನ್ಸ್ಕೊಳ್ಳೋದು. ಆ್ಯಂಡ್ ಈ ಆರ್ಗ್ಯುಮೆಂಟ್ಸ್ನ ನಾವು ಸಾಕಷ್ಟು ಸಲ ಮಾಡಿದ್ದೀವಿ. ಇದನ್ನು ಮತ್ತೆ ಮತ್ತೆ ಮಾತಾಡಿ ಉಪಯೋಗ ಇಲ್ಲ. ಈಗ ಹೇಳು, ನನಗಿಲ್ಲಿ ಏನಕ್ಕೆ ಬರೋಕ್ಕೆ ಹೇಳಿದ್ಯಾ? ಪ್ಲೀಸ್ ಸಂಜನಾ, ಹಳೆದನ್ನೆಲ್ಲ ಮತ್ತೆ ಕೆದಕ್ಬೇಡ. ಇದರಿಂದ ನಮ್ಮ ನಡುವೆ ಡಿಫ್ರೆನ್ಸಸ್ ಜಾಸ್ತಿ ಆಗುತ್ತೆ. ಹಾಗಾಗೋದು ನನಗಿಷ್ಟ ಇಲ್ಲ. ನೋಡು ಸಂಜನಾ, ಬಿಸ್ನೆಸ್ನಲ್ಲಿ ಇಷ್ಟೆಲ್ಲ ಸಂಪಾದನೆ ಮಾಡೋದಂದರೆ ತಮಾಷೆ ವಿಷಯ ಅಲ್ಲ. ನಾನಿಷ್ಟೊಂದೆಲ್ಲ ಮಾಡಿದ್ದು ನನಗೋಸ್ಕರ, ನಿನಗೋಸ್ಕರ, ನಮ್ಮ ಮಗುಗೋಸ್ಕರ. ನೋ ರಾಜೀವ್, ನೀವು ಏನೇ ಬೇರೆ ಮಾಡಿದ್ದಿದ್ರು ನಿನ್ನನ್ನು ಪಾರ್ಡನ್ ಮಾಡ್ಬೋದಾಗಿತ್ತು. ಆದರೆ ನೀ ಮಾಡಿರೋದು ಒಂದು ವ್ಯಕ್ತಿ ಪ್ರಾಣ ತೆಗೆಯೋ ಕೆಲಸ. ಜೀವನದಲ್ಲಿ ಏನೇ ತಪ್ಪು ಮಾಡಿದ್ರು ಅದನ್ನು ಸರಿಪಡಿಸ್ಕೋಬೋದು, ಆದರೆ ಒಂದು ವ್ಯಕ್ತಿ ಪ್ರಾಣ ವಾಪಸ್ ತರೋಕ್ಕಾಗತ್ತಾ? ಹೇಳು ರಾಜೀವ್, ಕಾತ್ಯಾಯನ್ ಜೀವನ ವಾಪಸ್ ತರೋಕ್ಕಾಗತ್ತಾ? ಸಂಜನಾ, ನಾನೇನೇ ಮಾಡಿದ್ರು ಅದು ನಮ್ಮ ಫ್ಯೂಚರ್ಗೋಸ್ಕರ. ಫ್ಯೂಚರ್? ಯಾವ ಫ್ಯೂಚರ್? ಅಂದರೆ ನಾನು, ನೀನು, ನಮ್ಮ ಮಗು ಎಲ್ಲರೂ ಸುಖವಾಗಿ ಜೀವನ ಮಾಡುವಂಥ ಕನಸು ಕಾಣ್ತಾ ಇದ್ದೀನಿ ನಾನು. ಆದರೆ ನೀನು ಹಳೆಯದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಮುಂದೆ ಇರೋ ಸುಖವಾದ ಜೀವನದ ಕಡೆ ನೀನು ನೋಡ್ತಾನೇ ಇಲ್ಲ. ಪ್ಲೀಸ್, ನಾನು, ನೀನು, ನಮ್ಮ ಮಗು ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ನಿನ್ನಂಥ ಸ್ವಾರ್ಥಿ ಮೋಸಗಾರನ ಜೊತೆ ನನ್ನ ಮಗು ಭವಿಷ್ಯನ ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ ರಾಜೀವ್. ನಿನ್ನ ಬಗ್ಗೆ ಸರಿಗೆ ತಿಳ್ಕೊಳ್ದೆ ನಿನ್ನನ್ನು ಮದುವೆ ಆದೆ. ಈಗ ಮತ್ತೆ ನಿನ್ನ ಜೊತೆ ನನ್ನ ಮಗು ಭವಿಷ್ಯನ ಯೋಚನೆ ಮಾಡಿ ಅದನ್ನು ರಿಪೀಟ್ ಮಾಡಲ್ಲ. ಸಂಜನಾ, ನಾನಿಷ್ಟೆಲ್ಲ ಮಾಡಿರೋದು ನಮಗೋಸ್ಕರ, ನಮ್ಮ ಸಂಸಾರಕ್ಕೋಸ್ಕರ. ನಾನು ಚೆನ್ನಾಗಿರಬೇಕು, ನಮ್ಮ ಸಂಸಾರ ಚೆನ್ನಾಗಿರಬೇಕು, ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಅಂತ ಬಯಸೋದು ಸ್ವಾರ್ಥ ಅನ್ನೋದಾದರೆ ಪ್ರಪಂಚದಲ್ಲಿರೋರು ಎಲ್ಲರೂ ಸ್ವಾರ್ಥಿಗಳೇ. ನೈತಿಕತೆ, ಧರ್ಮ ಅನ್ನೋ ದುರ್ಬೀನ್ನಲ್ಲಿ ನೀನು ನನ್ನನ್ನು ನೋಡ್ತಾ ಇದೀಯ. ಹಾಗಾಗಿ ತಪ್ಪಾಗಿ ಅರ್ಥೈಸ್ಕೊಂಡು ಮಿಸ್ಜಡ್ಜ್ ಮಾಡ್ತಾ ಇದೀಯ. ಸಂಜನಾ, ಬಿಸ್ನೆಸ್ನಲ್ಲಿ ನೈತಿಕತೆ, ಧರ್ಮ, ತತ್ವ ಇವ್ಯಾವೂ ಇರೋದಿಲ್ಲ. ಈ ಪ್ರಪಂಚದಲ್ಲಿ ನೇರವಾದ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡು ರಾಜೀವ್, ನಾನು ಈಗಿಲ್ಲಿ ಬಂದಿರೋದು ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಚರ್ಚೆ ಮಾಡೋದಕ್ಕಲ್ಲ. ನಮ್ಮ ಭವಿಷ್ಯದ ಬಗ್ಗೆ ನಾನು ಕನಸು ಕಟ್ಕೊಂಡಿಲ್ಲ. ನನಗೀಗಿರೋದು ಒಂದೇ ಗುರಿ, ನಮ್ಮ ಮಗುನ ಚೆನ್ನಾಗಿ ಬೆಳೆಸಿ ಅವನನ್ನು ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡೋದು. ನನಗೀಗ ಜೀವನದಲ್ಲಿ ಯಾವ ಆಸೆನೂ ಉಳಿದಿಲ್ಲ. ರಾಜೀವ್, ನಾನು ನಿಂಗೊಂದು ಮಾತು ಹೇಳ್ತೀನಿ, ಅದನ್ನು ರಿಕ್ವೆಸ್ಟ್ ಅಂತಾದರೂ ತಿಳ್ಕೊ. ರಾಜೀವ್ ಪ್ಲೀಸ್, ನಿನ್ನ ಹತ್ರ ಇರೋ ಶಂಕರ್ ದಾಸ್ ಅವ್ರ ಹಣನ ಅವ್ರಿಗೆ ವಾಪಸ್ ಕೊಟ್ಬಿಡು. ಇದರಿಂದ ನೀ ಅವ್ರಿಗೆ ಮಾಡಿರೋ ಅನ್ಯಾಯನ ಸ್ವಲ್ಪ ಮಟ್ಟಿಗಾದರೂ ಸರಿಪಡಿಸ್ಕೋಬೋದು. ಸಂಜನಾ, ನಾನೀಗ ಈ ಹಣನ ಶಂಕರದಾಸ್ ಅವ್ರಿಗೆ ಕೊಟ್ಟರೆ ಸಮುದ್ರಕ್ಕೆ ಒಂದು ಬಿಂದಿಗೆ ನೀರು ಹಾಕಿದಾಗ ಆಗುತ್ತೆ ಅಷ್ಟೆ. ಅವರೀಗ ಫೈನಾನ್ಷಿಯಲಿ ಚೆನ್ನಾಗೇ ಇದ್ದಾರೆ. ಅವ್ರಿಗೀಗ ಈ ಹಣ ಬಂದರೂ ಒಂದೇ, ಬರದೇ ಇದ್ರೂ ಒಂದೇ. ಯಾವುದೋ ಅದೃಷ್ಟದಿಂದ ಈ ಹಣ ಈಗ ನಮ್ಮ ಕಡೆ ಬಂದಿದೆ. ಈ ಹಣನ ಉಪಯೋಗಿಸ್ಕೊಂಡು ನಮ್ಮ ಜೀವನನ, ನಮ್ಮ ಮಗುವಿನ ಭವಿಷ್ಯನ ಚೆನ್ನಾಗಿ ಮಾಡೋಣ. ನೋಡು ರಾಜೀವ್, ನೀನು ಶಂಕರ್ ದಾಸ್ ಅವ್ರ ಹಣನ ಅವ್ರಿಗೆ ವಾಪಸ್ ಕೊಟ್ಟರೆ ಅವ್ರಿಗೆ ಉಪಯೋಗ ಆಗುತ್ತೋ ಇಲ್ವೋ, ಆದರೆ ಬೇರೆಯವ್ರ ಹಣನ ಅನ್ಯಾಯವಾಗಿ ನಾವು ಇಟ್ಕೊಳ್ಳೋದು ಅಂತರಾತ್ಮ ತಪ್ಪು ಅನ್ನತ್ತೆ. ಅದು ನಿಂಗೆ ಗೊತ್ತೋ ಇಲ್ವೋ? ಸಂಜನಾ, ಹಣ ಅನ್ನೋದು ಒಬ್ಬರ ಹತ್ರನೇ ನಿಲ್ಲುವಂಥದ್ದಲ್ಲ,
ಒಬ್ಬರಿಂದ ಒಬ್ರಿಗೆ ಹೋಗ್ತಾನೆ ಇರುತ್ತೆ. ಮೊದಲು ಶಂಕರ್ ದಾಸ್ ಅವ್ರ ಹತ್ರ ಇತ್ತು, ಈಗ ನನ್ನ ಹತ್ರ ಇದೆ. ಇಟ್ಸ್ ಎ ಗೇಮ್. ಸಂಜನಾ, ಒಂದ್ಸರಿ ನೆನಪು ಮಾಡ್ಕೊ, ನಾನು ನೀನು ಪ್ರೀತಿಸಿ ಮದುವೆ ಆದ್ವಿ, ಎಷ್ಟೆಲ್ಲ ಕನಸುಗಳನ್ನ ಕಟ್ಕೊಂಡ್ವಿ. ನಾವು ನಮ್ಮನೆ, ಸಂಸಾರ, ಮಗು ಬಗ್ಗೆ. ಆಗ ನೀನು ನನ್ನ ಸ್ಟ್ರೆಂತ್ ಆಗಿದ್ದೆ. ನೀನು ನನ್ನ ಜೊತೆಗಿದ್ದಕ್ಕೆ ನಾನು ಎಲ್ಲ ಕಷ್ಟಗಳನ್ನ ಎದುರಿಸಿದೆ. ಆದರೆ ಈಗ ನಮ್ಮ ನಡುವೆ ಅಂತರ ಇದೆ. ಒಂದ್ಸರಿ ಯೋಚನೆ ಮಾಡು, ಯಾಕೆ ಹೀಗೆಲ್ಲ ಆಯಿತು ಅಂತ. ಸಂಜನಾ, ಪ್ಲೀಸ್, ಒಂದೇ ಒಂದ್ಸಲ ನಾವು ಕಂಡ ಕನಸುಗಳನ್ನ ಜ್ಞಾಪಿಸ್ಕೊ. ರಾಜೀವ್, ನಾವು ಇನ್ನೊಬ್ಬರ ಸಮಾಧಿ ಮೇಲೆ ನಮ್ಮ ಕನಸಿನ ಅರಮನೆಯನ್ನು ಕಟ್ಟಿದ್ರೆ ಅದು ನಮ್ಗೆ ಯಾವ ಸುಖ, ಸಂತೋಷ, ನೆಮ್ಮದಿನೂ ಕೊಡೋದಿಲ್ಲ. ನೀ ಮಾಡಿರೋ ತಪ್ಪಿಗೆಲ್ಲ ಜಸ್ಟಿಫಿಕೇಶನ್ ಕೊಟ್ಟ ತಕ್ಷಣ ಅದು ಸರಿ ಅನ್ಸ್ಕೊಳ್ಳೋದಿಲ್ಲ. ನೋಡು ರಾಜೀವ್, ನೀ ಅನ್ಯಾಯವಾಗಿ ಸಂಪಾದನೆ ಮಾಡಿರೋ ಹಣದಲ್ಲಿ ನನ್ನ ಮಗು ಬೆಳೆಯೋದಕ್ಕಿಂತ ಅದು ಅನಾಥವಾಗಿ ಬೆಳೆಯೋದೇ ಮೇಲು. ನಿನ್ನ ಹಣದ ಹಂಗು ನನ್ನ ಮಗು ಮೇಲಿರೋದು ನನಗೆ ಬೇಕಾಗಿಲ್ಲ. ಹುಚ್ಚುಚ್ಚಾಗಿ ಮಾತಾಡಬೇಡ ಸಂಜನಾ. ಆ ಶಂಕರ್ ದಾಸ್ ಮನೆಯವರೆಲ್ಲ ಸೇರಿ ನಿನ್ನ ತಲೆ ಕೆಡಿಸಿದ್ದಾರೆ. ಅದಕ್ಕೆ ಹೀಗೆಲ್ಲ ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತಾಡ್ತಿದೀಯ. ನಾನೇನು ಮಾತಾಡ್ತಿದ್ದೀನಿ ಅಂತ ನಂಗೆ ಗೊತ್ತು ರಾಜೀವ್. ನೀ ಬದಲಾಗಿರ್ತೀಯ ಅಂದ್ಕೊಂಡಿದ್ದೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ, ನೀನೇ ಬಾನು, ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು, ಇದು ದಾರಿ ತೋರುವ